हिजाब गाइडलाइंस। हाईकोर्ट के आदेश अनुसार हिजाब के गाइडलाइंस कुछ इस तरह हैं कि सरकारी स्कूल्स में हिजाब पहनने पर रोक, जबकि डिग्री कॉलेजेस में हिजाब पहना जा सकता है। स्कूल्स में यूनिफॉर्म पहनना ज़रूरी है। प्राइवेट स्कूल्स और कॉलेजेस में स्कूल के नियम और आदेशों के अनुसार हिजाब का पहनना और ना पहनना निर्भर करेगा। अगर प्राइवेट स्कूल्स और कॉलेजेस में ये नियम हैं कि किसी तरह धार्मिक पहनावे का पहनना अलाउड नहीं है, तो ऐसे मैनेजमेंट में हिजाब नहीं पहना जा सकता और इन मैनेजमेंट्स में धार्मिक पहनावों से कोई तकलीफ नहीं है, तो ऐसे जगहों पर छात्राएं हिजाब पहन सकती हैं, कहा गया है। कहा छात्राओं की तरफ से लड़ रहे वकील सिराज ने। ಹಿಜಾಬ್ ಧರಿಸೋದು ಮೂಲಭೂತ ಹಕ್ಕಲ್ಲ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಯಾಕ್ಷನ್? ಮೂಲಭೂತ ಹಕ್ಕಲ್ಲ ಅಂತ ಹೇಳಿಲ್ಲ, ರೀಸನೇಬಲ್ ರಿಸ್ಟ್ರಿಕ್ಷನ್ಸ್ ಮಾಡಿದ್ದಾರೆ. ಹಿಜಾಬ್ ಧರಿಸೋದು ರೀಸನೇಬಲ್ ರಿಸ್ಟ್ರಿಕ್ಷನ್ ಫಾರ್ ಎ ಪೀರಿಯಡ್ ಆಫ್ ಟೈಮು. ಏನಂದರೆ ಕ್ಲಾಸ್ ರೂಮಲ್ಲಿ ಮಾತ್ರ ಹಿಜಾಬ್ ಹಾಕ್ಕೊಂಡು ಎಂಟ್ರಿ ಆಗಂಗಿಲ್ಲ ಕ್ಲಾಸ್ ರೂಮಲ್ಲಿ, ಅದು ಮಾತ್ರ ಕೊಟ್ಟಿದ್ದಾರೆ. ಇದು ರೀಸನೇಬಲ್ ರಿಸ್ಟ್ರಿಕ್ಷನ್ ಫಾರ್ ಎ ಪೀರಿಯಡ್ ಅಷ್ಟೇ. ಮತ್ತು ಹಿಜಾಬ್ ಧರಿಸೋದು ಫಂಡಮೆಂಟಲ್ ರೈಟ್ ಐತೆ ಅಂತ ಅದಕ್ಕೆ ಇಲ್ಲ ಅಂತ ಏನು ಹೇಳಿಲ್ಲ. ಆ ಒಂದು ರೀಸನಬಲ್ ರೈಟ್ಗೋಸ್ಕರ ನಾವು ಹೈಕೋರ್ಟಲ್ಲಿ ಏನು ತೀರ್ಪು ಕೊಟ್ಟಿದ್ದಾರೋ ರೀಸನಬಲ್ ರಿಸ್ಟ್ರಿಕ್ಷನ್ಗೋಸ್ಕರ ಅದಕ್ಕೆ ನಾವು ಅಪೀಲ್ ಹೋಗ್ತೀವಿ ಸುಪ್ರೀಂ ಕೋರ್ಟಲ್ಲಿ. ಈ ಆರ್ಡರ್ಗೆ ಚಾಲೆಂಜ್ ಮಾಡಿಕೊಂಡು ಅಪೀಲೇಟ್ ಅಥಾರಿಟಿ ಸುಪ್ರೀಂ ಕೋರ್ಟ್ ಬಾಕಿ ಐತೆ ಅಲ್ಲಿಗೆ ಹೋಗ್ತೀವಿ. ಯಾವಾಗ ಸುಪ್ರೀಂ ಕೋರ್ಟ್? 2-3 ದಿವಸ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಆಲ್ರೆಡಿ ರೆಡಿ ಮಾಡಿಬಿಟ್ಟು ಮಾಡ್ತೀವಿ. ಅದರಲ್ಲಿ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಐತೆ ಇಲ್ಲ ಅಂತ ಅದೊಂದು ಕ್ವಶನ್ ಡಿಸೈಡ್ ಮಾಡಿದ್ದಾರೆ. ಪ್ಲಸ್ಸು ಅದರಲ್ಲಿ ಯಾವ್ಯಾವ ಜಜ್ಮೆಂಟ್ಸು ನಾವು ಕೋರ್ಟ್ ಮಾಡಿದ್ದೀವೋ ಆ ಜಜ್ಮೆಂಟ್ಸ್ಗೆ ಇವರು ಫೈಂಡಿಂಗ್ಸ್ ಏನು ಮಾಡಿದ್ದಾರೆ, ನಾವು ಯಾವ ಥರ ಫೈಂಡಿಂಗ್ಸ್ನ ನಾವು ರೆಪ್ರೆಸೆಂಟ್ ಮಾಡಿದ್ದೀವೋ ಎಲ್ಲ ಅಡ್ವೊಕೇಟ್ಸು, ಸೀನಿಯರ್ ಅಡ್ವೊಕೇಟ್ಸು ರವಿ ವರ್ಮ ಕುಮಾರ್ ಇರಲಿ, ಅಡ್ವೊಕೇಟ್ ದೇವದತ್ ಕಾಮತ್ ಇರಲಿ, ಬೇರೆ ಅಡ್ವೊಕೇಟ್ಸು ಯಾರ್ಯಾರು ರೆಪ್ರೆಸೆಂಟ್ ಮಾಡಿದಾರೋ ಅವ್ರು ಏನೇನು ಸಬ್ಮಿಷನ್ ಮಾಡಿದಾರೋ ಅದಕ್ಕೆ ಒಂದು ರಿವರ್ಸ್ ಫೈಂಡಿಂಗ್ ಕೊಟ್ಟಿದ್ದಾರೆ. ಏನಂತ ನಾವು ಯಾವ್ಯಾವ ಥರ ಇದು ಪ್ರೆಸೆಂಟೇಷನ್ ಮಾಡಿದ್ದೀವೋ ಅದಕ್ಕೆ ಒಂದು ಫೈಂಡಿಂಗ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಏನಂದರೆ ರೀಸನೇಬಲ್ ಎಸೆನ್ಷಿಯಲ್ ಪ್ರಾಕ್ಟೀಸ್ ಹಿಜಾಬ್ ಧರಿಸೋದು ಒಂದು ಫಂಡಮೆಂಟಲ್ ರಿಲಿಜಿಯಸ್ ರೈಟ್ ಇದ್ದರೂ ಕೂಡ ಇದನ್ನು ರಿಲಿಜಿಯಸ್ ರೀಸನೇಬಲ್ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ಕ್ಲಾಸ್ ರೂಮಲ್ಲಿ ಮಾತ್ರ ಹಾಕೊಂಡು ಬರೋದು. ಅದು ಡಿಗ್ರಿ ಗೌರ್ಮೆಂಟು PU ಕಾಲೇಜು ಪ್ಲಸ್ ಗೌರ್ಮೆಂಟ್ ಹೈಸ್ಕೂಲ್ಸು ಅಲ್ಲಿ ಮಾತ್ರ ಹಾಕೊಂಡೋಗ್ಬಾರ್ದು. ಪ್ಲಸ್ ಡಿಗ್ರಿ ಕಾಲೇಜಸಲ್ಲಿ ಇರಲಿ, ಬೇರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇರಲಿ, ಎಲ್ಲಿ ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ ಯಾವುದೇ ಥರದ್ದು ರೂಲ್ಸ್ ಮಾಡಿದ್ದಾರೋ, ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ ಈ ಥರ ರಿಲಿಜಿಯಸ್ ಸಿಂಬಲ್ಸ್ನ ಹಾಕೊಂಡು ಬರಬಾರ್ದಂತ ಯಾವ ಥರ ಮಾಡಿದಾರೋ ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ ಏನಾದ್ರು ರೂಲ್ಸ್ ಮಾಡಿದರೆ ಅಲ್ಲಿ ಮಾತ್ರ ಹೋಗ್ಬಾರ್ದು ಹಿಜಾಬ್ ಹಾಕ್ಕೊಂಡು. ಬೇರೆ ಕಡೆ ಎಲ್ಲಿ ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ ಯಾವುದೇ ಥರ ರೂಲ್ಸ್ ಮಾಡಲಿಲ್ಲ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಹಿಜಾಬ್ನ ಅಲೋ ಮಾಡಿದ್ರೆ ಅದಕ್ಕೇನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಡಿಗ್ರಿ ಕಾಲೇಜಸಲ್ಲಿ ಹಿಜಾಬ್ ಹಾಕ್ಕೊಂಡು ಧಾರಿಸ್ಕೊಂಡು ಹೋದರೆ ಅದಕ್ಕೆ ಯಾವುದೇ ಥರದ್ದು ರಿಸ್ಟ್ರಿಕ್ಷನ್ಸ್ ಇಲ್ಲ. ಪ್ಲಸ್ಸು ಇದು ಮಾತ್ರ ಸ್ಟೂಡೆಂಟ್ಸ್ಗೆ ಮಾತ್ರ, ಅಲ್ಲಿರೋ ಪ್ರೊಫೆಸರ್ಸ್ಗಿರಲಿ, ಟೀಚಿಂಗ್ ಸ್ಟಾಫ್ಸ್ಗಿರಲಿ, ಬೇರೆ ಯಾವುದೇ ಸ್ಟಾಫ್ಸ್ಗಿರಲಿ ಈ ಆರ್ಡರು ಅವ್ರ ಮೇಲೆ ಲಾಗು ಆಗೋದಿಲ್ಲ. ಓನ್ಲಿ ಸ್ಟೂಡೆಂಟ್ಸ್ಗೆ ಮಾತ್ರ. ಎಲ್ಲಿ ಗೌರ್ಮೆಂಟ್ PU ಕಾಲೇಜಸ್ಸು ಪ್ಲಸ್ ಗೌರ್ಮೆಂಟ್ ಹೈಸ್ಕೂಲ್ಸಲ್ಲಿ ಮುಸ್ಲಿಮ್ ವುಮೆನ್ಸು ಹಿಜಾಬನ್ನು ಕ್ಲಾಸ್ ರೂಮಲ್ಲಿ ಮಾತ್ರ ಹಾಕ್ಕೊಂಡು ಹೋಗ್ಬಾರ್ದು. ಅವ್ರ ಗೇಟ್ ಗಂಟನೂ ಹಾಕ್ಕೊಂಬರ್ಬೋದು. ಅದಕ್ಕೆ ಯಾವುದೇ ಥರ ಅದು ಯಾರೂ ರಿಸ್ಟ್ರಿಕ್ಷನ್ ಮಾಡೋಂಗಿಲ್ಲ, ಯಾರೂ ತಡೆ ಮಾಡೋಂಗಿಲ್ಲ. ತಡೆ ಮಾಡಿದ್ರೆ ಅದು ಒಂದು ಅವ್ರ ಮೇಲೆ ಕೇಸ್ ಹಾಕ್ಬೋದು ನಾವು. ಯಾಕಂದರೆ ಫಂಡಮೆಂಟಲ್ ರೈಟ್ಸ್ಗೆ ಯಾರು ಕ್ವಶನ್ ಮಾಡೋಂಗಿಲ್ಲ, ಯಾರೂ ಅದನ್ನು ತಡೆ ಮಾಡೋಂಗಿಲ್ಲ. ಓನ್ಲಿ ಏನು ಆರ್ಡರ್ ಮಾತ್ರ ಅದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಬೇಕು. ಓನ್ಲಿ ಕ್ಲಾಸ್ ರೂಮ್ಸಲ್ಲಿ ಮಾತ್ರ ಅಲೌಡ್ ಇಲ್ಲ. ಕ್ಲಾಸ್ ರೂಮ್ಸ್ ಈಚೆ ಅವರು ಹಾಕ್ಕೊಂಡು ಹೋಗ್ಬೋದು. ಕ್ಲಾಸ್ ರೂಮ್ ಒಳಗಡೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಬಿಚ್ಚಿಬಿಟ್ಟು ಅವ್ರು ಹೋಗ್ಬೋದು. ಕ್ಲಾಸ್ ರೂಮ್ಸಲ್ಲಿ ಅಲೌಡ್ ಇಲ್ಲ. ಇಷ್ಟು ಮಾತ್ರ ಇರೋದು. ಅದನ್ನು ತಾವು ಮಾಧ್ಯಮಗಳು ಬೇರೆ ಥರದ್ದು ಪ್ರೆಸೆಂಟೇಷನ್ ಮಾಡೋಕ್ಕಿಂತ ಬೇರೆಯವರು ಯಾರಿಗೂ ಗೊತ್ತಿಲ್ವೋ ಅವ್ರು ಬೇರೆ ಥರ ಪ್ರೆಸೆಂಟೇಷನ್ ಮಾಡಿ ಅದನ್ನು ಒಂದು ದೊಡ್ಡ ಇಶ್ಯೂ ಆಗೋಕ್ಕಿಂತ ಮುಂಚೆ ನಾನು ಕ್ಲಾರಿಫೈ ಮಾಡ್ತಾಯಿದ್ದೀನಿ. ಕ್ಲಾಸ್ ರೂಮ್ ಒಳಗಡೆ ಎಂಟ್ರಿ ಆಗುವ ಟೈಮ್ನಲ್ಲಿ ಹಿಜಾಬ್ನ ಏನು ಹೆಡ್ ಸ್ಕಾರ್ಫ್ನ ಬಿಚ್ಚಿಬಿಟ್ಟು ಹೋಗಬೇಕು. ಓನ್ಲಿ ಗೌರ್ಮೆಂಟ್ ಸ್ಕೂಲ್ಸು, ಹೈಸ್ಕೂಲ್ಸು ಪ್ಲಸ್ ಗೌರ್ಮೆಂಟ್ PU ಕಾಲೇಜಸ್ ಮಾತ್ರ. ಡಿಗ್ರಿ ಕಾಲೇಜಸ್ ಅವ್ರಿಗೆ ಈ ರಿಸ್ಟ್ರಿಕ್ಷನ್ಸ್ ಇಲ್ಲ. ಅಂದರೆ ಶಾಲಾ ಕಾಲೇಜ್ ಆವರಣದ ಒಳಗಡೆ ಹಾಕೋಬೋದಾ ಅಂತ? ಶಾಲಾ ಕಾಲೇಜ್ ಆವರಣದಲ್ಲೂ ಹಾಕ್ಕೊಬೋದು. ಅಲ್ಲಿ ಕ್ಲಾಸ್ ರೂಮ್ ಮಾತ್ರ ಪಿಟಿಷನ್ ಇರೋದು. ಆವರಣದಲ್ಲಿ ಕ್ಯಾಂಪಸಲ್ಲೂ ಕೂಡ ಹಾಕ್ಕೊಬೋದು. ಯಾಕಂದರೆ ಎಲ್ಲಿ ಪ್ರಾಸ್ಪೆಕ್ಟಸಲ್ಲಿ ಗೈಡ್ಲೈನ್ಸಲ್ಲಿ ಕಾಲೇಜ್ ಡೆವಲಪ್ಮೆಂಟ್ ಕಮಿಟೀಸ್ ಏನಿದೆ, ಸ್ಟೂಡೆಂಟ್ಸ್ ಆರ್ ನಾಟ್ ಅಲೌಡ್ ವೇರಿಂಗ್ ಹಿಜಾಬ್ ಇನ್ ಟು ದಿ ಕ್ಲಾಸ್ ರೂಮ್ಸ್ ಅಂತಾರೆ. ಅದು ಇನ್ ಟು ದಿ ಕ್ಯಾಂಪಸ್ ಅಂತ ಇಲ್ಲ.
ಯಾಕಂದರೆ ಮಹಿಳೆಯವರು ಇವಾಗ ಕಾಲೇಜ್ ಗೇಟ್ ಐತೆ, ಕ್ಯಾಂಪಸ್ ಐತೆ, ಅವ್ರ ಹೊರಗಡೆ ರೋಡ್ಸ್ ಇರ್ಬೋದು, ಬೇರೆ ಯಾವುದೇ ರೋಡಲ್ಲಿ ಬಿಚ್ಚಿಬಿಟ್ಟು ಬರಬೇಕು ಅಂತ ಇಲ್ಲ. ಯಾಕಂದರೆ ಅವ್ರು ಅಲ್ಲಿ ಬಿಚ್ಚೋದ್ರಿಂದ ಅವ್ರಿಗೊಂಥರ ಇನ್ಸೆಕ್ಯೂರಿಟಿ ಫೀಲ್, ಅನ್ಕಂಫರ್ಟೇಬಲ್ ಫೀಲ್ ಮಾಡ್ತಾರೆ. ಕಾಲೇಜ್ ಕ್ಯಾಂಪಸ್ಸಲ್ಲಿ ಒಂದು ಸ್ಟೋರ್ ರೂಮ್ ಇರ್ಬೋದು, ಒಂದು ಇದು ಲೈಬ್ರರಿ ಇರ್ಬೋದು, ಅಲ್ಲಿ ಗಂಟ ಬಂದುಬಿಟ್ಟು ಇಲ್ಲ ಅವರು ವೆಹಿಕಲ್ ಬರ್ತಾರೆ, ಅವ್ರು ಅಲ್ಲಿ ಬಿಚ್ಚಿಬಿಟ್ಟು ಮಾಡ್ಬೋದು. ಅಲ್ಲಿ ಅವರು ಹಿಜಾಬ್ನ, ಅವರು ಬುರ್ಖಾನ ಇರಲಿ, ಅವರು ಹಿಜಾಬ್ನ ಬಿಚ್ಚಿಬಿಟ್ಟು ಕ್ಲಾಸ್ ರೂಮ್ ಎಂಟ್ರಿ ಆಗೋ ಗಂಟ ಬುರ್ಖಾ ಬಿಚ್ಚಿಬಿಟ್ಟು ಹೋದ್ರು, ವೇಲ್ ಇರುತ್ತೆ, ಅಲ್ಲಿ ಕ್ಲಾಸ್ ರೂಮ್ ಎಂಟ್ರಿ ಆಗೋಕ್ಕಿಂತ ಮುಂಚೆ ಬಿಚ್ಚಿಬಿಟ್ಟು ಹೋಗ್ಬೇಕು. ಆ ಒಂದು ಆರ್ಡರ್ಗೋಸ್ಕರ ನಾವು ಚಾಲೆಂಜ್ ಮಾಡೋದಕ್ಕೆ ನಾವೆಲ್ಲರೂ ಅಡ್ವೊಕೇಟ್ಸ್ ಯಾರು ಪಿಟಿಷನರ್ಸ್ ಇದ್ದಾರೆ ಚಾಲೆಂಜ್ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಪಿಟಿಷನ್ SLP ಇರಲಿ, ರಿಟ್ ಪಿಟಿಷನ್ಸ್ ಇರಲಿ, ಅದಕ್ಕೆ ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಮಾಡ್ತೀವಿ. ನೋಡೋಣ ಅಲ್ಲಿನ ತೀರ್ಪು ಏನು ಬರುತ್ತೆ ಅಂತ. ಒಂದು ಕ್ಲಾರಿಫಿಕೇಷನ್ ಏನಂದರೆ, ಡಿಗ್ರಿ ಕಾಲೇಜಸ್ಗೆ ಇದು ಆರ್ಡರ್ ಇಲ್ಲ, ಆಮೇಲೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗೆ ಈ ಆರ್ಡರ್ ಆಗೋದಿಲ್ಲ. ಓನ್ಲಿ ಹೈಸ್ಕೂಲ್ಸ್ ಆ್ಯಂಡ್ ಗೌರ್ಮೆಂಟ್ PU ಕಾಲೇಜಸ್ಗೆ ಓನ್ಲಿ 8 ಕ್ಲಾಸ್ ರೂಮ್ ಒಳಗಡೆ, ಕ್ಯಾಂಪಸ್ ಒಳಗಡೆ ಬರ್ಬೋದು. ಯುವರ್ ಗುಡ್ ನೇಮ್ ಸರ್? ಸಿರಾಜುದ್ದೀನ್.